ಗೈಸ್ ಇವಾಗ ನಾವು ಮದುವೆಗೆ ಹೋಗ್ತಾ ಇದೀವಿ. ಹೂ ಸ್ಟಾಪ್ಡ್ ಯು? ಮದುವೆ ವಾಚ್ ಹಾಕೊಂಡು ಹೊಂಟಂಗ್ ಗೈಸ್, ಅದು ವರ್ಕೆ ಆಗ್ತಾ ಇಲ್ಲ. ಇಷ್ಟು ಬಸ್ ರಶ್ ಐತೆ ಬರೋದು. ಟೈರ್ ನೋಡ್ರು ಬರೋ ಮುಂದ್ಗಡೆ ಏನು ಅಷ್ಟೊಂದಿಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವಾಗ ನಮ್ಮ ಬಸ್ ಫ್ರೀ ಐತೆ ಗೈಸ್. ಅವಾಗ ನಾವು ಹೋಗೋದು 8 ಕಿಲೋಮೀಟರ್ ಆಗಿರೋದ್ರಿಂದ ಸೀಟ್ನ ದಾನ ಮಾಡ್ತಾ ಇದ್ವಿ. ದಾನ ಮಾಡ್ತಿಲ್ಲ, ಸೀಟ್ ಸಿಕ್ಕಿಲ್ಲ ನನಗೆ. ಹೇಳಕ್ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ, ಸತ್ಯ ಹೇಳ್ರಿ ಜನಗಳಿಗೆ ಗೊತ್ತಾಗ್ಲಿ. ಗೈಸ್ ಇದು ಮಿತ್ರ ದ್ರೋಹತನ ಗೈಸ್. ಸೀಟ್ ಸಿಕ್ತು ಅಂತ ನಮ್ಮನ್ನೇ ಬಿಟ್ಟು ಮುಂದೆ ಕುಂತಾನೆ. ಜಸ್ಟ್ ರಿಪ್ಪನ್ಪೇಟೆಗೆ ಬಂದೀವಿ, ಹೋಗ್ತಾ ಇದ್ದೀವಿ, ಮದುವೆಗೆ ಹೋಗ್ತಾ ಇದ್ದೀವಿ. ಅದು ನಿಮಗೆ ಗೊತ್ತಿರ್ಬೋದು. ಸಾರಿ, ರಿಸೆಪ್ಷನ್ ಗೊತ್ತಿರಲಿಲ್ಲ ನಿಜವಾಗಿ. ಕೈಫ್ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಮ್ಯಾಪಿಂದ. ಮ್ಯಾಪ್ ನೋಡ್ಕೊಂಡು ಅಲ್ಲಿ ಇಲ್ಲಿ ಫೈನಲ್ ಹುಡುಕಿ ಕೊನೆಗೆ ಬಂದೀವಿ ರಿಸೆಪ್ಷನ್ಗೆ. ಚಿಕ್ಕದಾಗಿ ಪುಟ್ಟದಾಗಿ ಚೆನ್ನಾಗಿ ಮಾಡ್ಯಾರೆ. ನೆಕ್ಸ್ಟ್ ಮದುವೆ ಗೊಂಡವರು ನೆಕ್ಸ್ಟ್ ಇವರೇ ನಮಗೆ ಮಟನ್ ಊಟ ಹಾಕ್ಸೋರು. ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳತ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನಮ್ಮ ಫ್ರೆಂಡು ಮಂಜವ್ರ ಮನೆಗೆ ಬಂದೀವಿ. ಮಂಜ ಗಾಡಿ ಕೊಟ್ಟಾನೆ. ಅಲ್ಲಿ ರೈಲ್ವೆ ಟ್ರ್ಯಾಕ್ ಹಾಕ್ಬಿಟ್ಟೈತೆ. ಅಲ್ಲಪ್ಪ ಏನಾರ ಹೇಳಲಿ. ಏನ್ ಹೇಳೋಣ ಮರ ಇಂಥ ರಾತ್ರಿಯಾಗ. ಟ್ರೈನ್ ಹೋಗ್ತಿದೆ, ಟ್ರೈನ್ ಆದ್ಮೇಲೆ ನಾವು ಹೋಗ್ತೀವಿ. ಅದಕ್ಕೆ ಹಾಕ್ಸಕ್ ಹೋಗ್ತಾ ಇದೀವಿ ಬಂಕಿಗೆ. ಫೈನಲಿ ಅಷ್ಟಲಿ ಬಂದು ರೂಮಿಗೆ ಬಂದು